ಬಾಗೇಪಲ್ಲಿ MLA ನಾನು ಸಚಿವನಾಗಬೇಕು ಅನ್ನೋ ಆಸೆ ಇಟ್ಕೊಂಡಿದ್ರು. ಆದರೆ ಆ ಶಾಸಕರಿಗೆ ಈಗ ಶಾಕ್ ಎದುರಾಗಿದೆ. MLA SN ಸುಬ್ಬಾರೆಡ್ಡಿ ವಿರುದ್ಧ ಭೂ ಕಬಳಿಕೆಯ ಬಾಂಬ್ ಸಿಡಿದಿದೆ. SN ಸುಬ್ಬಾರೆಡ್ಡಿ ನಾನು ಒಮ್ಮೆ ಮಂತ್ರಿ ಆಗ್ತೀನಿ ಅಂತ ಹೇಳಿ ಆಸೆ ಇಟ್ಕೊಂಡಿದ್ರು. ಪಾಪ 800 ಎಕರೆ ಭೂ ಕಬಳಿಕೆ ಆರೋಪ ಮಾಡಿದ ASSK ರಾಜ್ಯಾಧ್ಯಕ್ಷ ಶಾಸಕರಾದ ಮೇಲೆ 800 ಎಕರೆ ಅಕ್ರಮ ಆಸ್ತಿ ಮಾಡಿದ್ದಾರೆ ಅನ್ನೋ ಆರೋಪ. ಶಾಸಕರಾಗಿಯೇ ಅವರು ಇಷ್ಟೊಂದು ಆಸ್ತಿ ಮಾಡಿದ್ದಾರೆ. ಇನ್ನು ಇವರಿಗೆ ಸಚಿವ ಸ್ಥಾನ ಕೊಟ್ರೆ ಮುಂದೇನು? ಯಾವುದೇ ಕಾರಣಕ್ಕೂ ಅವರಿಗೆ ಸಚಿವ ಸ್ಥಾನ ನೀಡಬಾರದು ಅಂತ ಹೇಳಿ ಆಗ್ರಹ. ಮಂತ್ರಿಗಿರಿ ಕೊಟ್ರೆ CM ಮನೆ ಮುಂದೆ ಸತ್ಯಾಗ್ರಹದ ಎಚ್ಚರಿಕೆ. ದಲಿತರು ಹಿಂದುಳಿದ ವರ್ಗಗಳ ಭೂಮಿ ಒತ್ತುವರಿ ಆರೋಪ ಅವರ ಮೇಲಿದೆ. ದಲಿತರು ಹಿಂದುಳಿದ ವರ್ಗಗಳ ಭೂಮಿ ಒತ್ತುವರಿ ಆರೋಪ ಅವರ ಮೇಲಿದೆ. ಪ್ರಶ್ನೆ ಮಾಡಿದ್ರೆ FIR ಹಾಕಿಸ್ತೀನೆಂದು ಬೆದರಿಕೆ ಹಾಕ್ತಾರಂತೆ. ASSK ರಾಜ್ಯಾಧ್ಯಕ್ಷ ಸಂದೇಶ್ ಗಂಭೀರ ಆರೋಪ. ಪ್ರಶ್ನೆ ಮಾಡೋದಕ್ಕೆ ಹೋದ್ರೆ FIR ಹಾಕಿಸ್ತಾರಂತೆ. ಅಧಿಕಾರ ದುರುಪಯೋಗ ಅಲ್ವಾ ಇದು? ಶಾಸಕ SN ಸುಬ್ಬಾರೆಡ್ಡಿಯ ಮೇಲಿರುವ ಆರೋಪದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ASSK ಅಂತೇಳಿ ಒಂದು ಸಂಘಟನೆ ಇದೆ. ಆ ಸಂಘಟನೆಯ ರಾಜ್ಯಾಧ್ಯಕ್ಷ ಬಹುಶಃ ಯಲಹಂಕ ಭಾಗದವರು ಏನೋ ಸಂದೇಶ್ ಎನ್ನುವಂತಹ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸುಬ್ಬಾರೆಡ್ಡಿ ಶಾಸಕರು ಜೊತೆಗೆ ASSK ರಾಜ್ಯಾಧ್ಯಕ್ಷ ಅವರ ಮುಖ ಭಾವವನ್ನು ಕೂಡ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಿ. ಭೂ ಕಬಳಿಕೆಯ ಆರೋಪವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಸುಬ್ಬಾರೆಡ್ಡಿ ಎನ್ನುವಂತಹ ಬಾಗೇಪಲ್ಲಿಯ MLA ಈ ಬಾರಿ DK ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಆಗಬಹುದು. ಆ ಮಿನಿಸ್ಟರ್ ಆಗೋದನ್ನು ತಡೆದು ಬಿಡಿ, ಕಾರಣ ಆ ಮನುಷ್ಯ ಭೂ ಕಬಳಿಕೆ ಮಾಡಿದ್ದಾರೆ ಅಂತ. ಅವ್ರಿಗೆ ಆ ಜಾಗ ಆತಿ ಒಂದು 6 ಗುಂಟೆ ಅಷ್ಟು ಜಾಗನ ಅಕ್ರಮವಾಗಿ ಹಾಕ್ಕೊಂಡಿರ್ತಾನೆ. ಆದರೆ ಕೋರ್ಟಲ್ಲಿ ಬಡವ್ರಿಗಾಗುತ್ತೆ. ಮುನಾವರ್ ಪಾಷಾ ಅಂತ ಹೇಳ್ಬಿಟ್ಟು ಒಬ್ರು ಇದ್ದಾರೆ, ಅವ್ರು ತುಂಬ ಬಡವರವ್ರು ಇಲ್ಲೇ ಇದ್ದಾರೆ. ಅವ್ರಿಗೆ ಆ ಜಾಗ ಆತಿ. ಈ ಜಾಗನ ಪಾಣಿ ಗುರ್ಸ್ಕೊಡಿ, ಸರ್ವೆ ಮಾಡಿ ಜಾಗ ಬಿಡಿಸ್ಕೊಡಿ ಅಂತ ಹೇಳ್ಬಿಟ್ಟು ನಾವೊಂದು ಮನವಿ ಕೊಟ್ಟಿರ್ತೀವಿ ಒಂದು ತಿಂಗಳ ಹಿಂದೆ. ಆದರೆ ಕೇಶವ ರೆಡ್ಡಿ ಅನ್ನೋರು ಏನು ಮಾಡ್ತಾರೆ, ಇಲ್ಲಿರೋಂಥ ಶಾಸಕರ ಹತ್ರ ಹೋಗ್ತಾರೆ, ಸುಬ್ಬಾರೆಡ್ಡಿ ಅವ್ರ ಹತ್ರ ಹೋಗ್ತಾರೆ. ಕೇಶವ ರೆಡ್ಡಿ ಅವರು ಸಂದೇಶ್ ಅವ್ರು ಬಂದಿದ್ದಾರೆ. ಮತ್ತು ಈ ಜಾಗ ಒತ್ತುವರಿ ತೆರವು ಮಾಡಿಸೋದಕ್ಕೆ ತಹಶೀಲ್ದಾರ್ ಅವರೆಲ್ಲ ಒಂದಷ್ಟು ಕ್ರಮ ಕೈಗೊಳ್ತಾ ಇದ್ದಾರೆ. ಏನಾದರೂ ಮಾಡಿ ಈ ಜಾಗನ ನಾವೇ ಮಾಡ್ಕೊಬೇಕು, ತಹಸೀಲ್ದಾರ್ ಅವ್ರಿಗೆ ಹೇಳಿ ಹೋಲ್ಡ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಎಲ್ಲ ರೌಡಿಸಮ್ ಎಲ್ಲ ಇಲ್ಲಿ ನಡೆಯಲ್ಲ. ಅಲ್ಲ ಮಾತಾಡೋ ಪಾಪ ಒಂದೊಂದು ಕೇಸ್ ಇಲ್ದಿರೋ ಇರೋರ ಮೇಲೆ ರೌಡಿ ಶೀಟ್ಗಳು ಮಾಡೋರು, ಒಂದೊಂದು ಕೇಸ್ ಇಲ್ದಿರೋ ಇರೋರ ಮೇಲೆ ರೌಡಿ ಶೀಟ್ಗಳು ಮಾಡೋರೆ, ಮಾತಾಡಿದವ್ರ ಮೇಲೆಲ್ಲ FIR ಮಾಡೋರೆ. ಏನು ಯಾರಪ್ಪ